ಸ್ವಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರಗಳು. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಮಾರ್ಚ್ 2022 ಸೋಮವಾರ. ಶ್ರೀ ಪ್ಲವನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಸ್ವಾತಿ ನಕ್ಷತ್ರ, ವ್ಯಾಘಟ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ. ನಿರಂತರವಾಗಿ ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಕುಟುಂಬ ಎಲ್ಲರೂ ಚೆನ್ನಾಗಿರ್ಬೇಕು, ಶ್ರೀಮಂತಿಕೆಯಲ್ಲಿರಬೇಕು, ಭೋಗ ಭಾಗ್ಯಾದಿಗಳೊಂದಿಗೆ ಇರಬೇಕು, ಹೆಸರು ಪಡಿಬೇಕು, ಕೀರ್ತಿ ಪಡಿಬೇಕು ಅನ್ನತಕ್ಕಂಥದ್ದು ಆಸೆ. ಅದಕ್ಕೆ ಓಡ್ತಾನೆ. ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ಬಹುದೊಡ್ಡ ಕಟ್ಟುಪಾಡುಂಟು. ಯಾರೇ ವ್ಯಕ್ತಿ ಏನೇ ಸಂಪಾದಿಸಿದರೂ 25% ಮುಂದಿನ ಪೀಳಿಗೆಗೆ ಎತ್ತಿಡಬೇಕು ಅಂತ. ಯಾಕೋ ಕಾಕತಾಳೀಯ ಕರ್ಮದೋಷವೋ, ಗುರುದೋಷವೋ, ಜಾತಕದಲ್ಲಿ ಪಿತೃಶಾಪವೋ, ನಾನಾ ರೀತಿಯ ಶಾಪಗಳಿಂದ ಅದನ್ನು ಅನುಭವಿಸ್ಲಿಕ್ಕಾಗಲ್ಲ ಕೆಲವರಿಗೆ. ನಮ್ಮ ತಾತ ಹೇಗಿದ್ರು ಸರ್, ನಮ್ಮ ತಂದೆ ಹೇಗಿದ್ರು ಸರ್, ನಮಗೆ ಈ ಬದುಕಿಲ್ಲ ಸರ್. ಅಲ್ಲೊಂದು ಒದ್ದಾಟ ತೊಳಲಾಟಕ್ಕೆ ನಮ್ಮ ಪಾದ ಸಂಹಿತೆಯಲ್ಲಿ, ಆಗಮಶಾಸ್ತ್ರದಲ್ಲಿ ಬಹು ವಿಶೇಷವಾಗಿ ಆಚಾರ್ಯ ಸಂಹಿತೆಯಲ್ಲೂ ಕೂಡ ಅದ್ಭುತವಾದಂಥ ಒಂದು ಸಂಕಲ್ಪ ಉಂಟು. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಪ್ರಯತ್ನ ಮಾಡಿ ಆದವರು, ನಾನು, ನನ್ನ ಮನೆತನ, ನನ್ನ ಕುಟುಂಬ, ಒಡ ಹುಟ್ಟಿದವರು ಎಲ್ಲರೂ ಚೆನ್ನಾಗಿರ್ಬೇಕು. ನಿರಂತರವಾಗಿ ಒಂದು 7 ತಲೆಮಾರು. ನಾವು ಕೇಳ್ತಿದ್ವಿ ಕಣೋ, ಅವ್ರ ತಾತ ಇಂಥ ಶ್ರೀಮಂತರಂತೆ, ಅವರ ಮುತ್ತಾತ ಇಂಥ ಶ್ರೀಮಂತರಂತೆ, ಅವರ ಕೋಲು ತಾತ ಇಂಥ ಶ್ರೀಮಂತರಂತೆ, ಅವ್ರ ಕಡ್ಡಿ ತಾತ ಇಂಥ ಶ್ರೀಮಂತರಂತೆ. ಅವ್ರ ತಂದೆ ಎಂತೆಂಥ ಸೇವೆಗಳು ಮಾಡಿದ್ದಾರೆ, ದಾನಗಳು ಮಾಡಿದ್ದಾರೆ, ಛತ್ರಗಳು ಕಟ್ಟಿಸಿದ್ದಾರೆ, ಮದುವೆಗಳು ಮಾಡಿಸಿದ್ದಾರೆ, ಕಲ್ಯಾಣಗಳು ಮಾಡಿಸಿದ್ದಾರೆ. ಈ ಥರದ್ದೆಲ್ಲ ಕೇಳ್ತಿರ್ತವೆ. ಅಂತ ತಾಕತ್ತು ನಿಮಗೂ ಬೇಕಾ? ಅಂಥದ್ದೊಂದು ವ್ಯವಸ್ಥೆ ಇದ್ರೆ ಒಂದು ಅದ್ಭುತವಾದಂಥ ದಾನವಿದೆ. ನಿರಂತರ ಶ್ರೀಮಂತಿಕೆಗೆ ಒಂದು ಅದ್ಭುತವಾದಂಥ ಸಂಕಲ್ಪ. ಇದನ್ನ ನಾನು ಪರೀಕ್ಷಿಸಿದ್ದೇನೆ ಕೂಡ. ಸುಮಾರು ನನ್ನ ಅದೃಷ್ಟಕ್ಕೆ ಯಾವ ಒಂದು ಪ್ರೀತಿಯೋ, ನಿಮ್ಮ ಆಶೀರ್ವಾದವೋ, ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಗಳು, ಆಲಯಗಳು, ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆ ಈ ಥರದ್ದು ಹೋದಾಗ ತುಂಬ ದೊಡ್ಡವ್ರನ್ನ ನೋಡಿದ್ದಾನೆ. ಸರ್, ಅವ್ರ ತಂದೆ ಸರ್, ಅವ್ರ ತಾತನ ಕಾಲದಿಂದಲೂ ಸರ್. ಅಲ್ಲಿ ಹುಡುಕಿದಾಗ ಸಿಕ್ಕಿದಂಥ ಒಂದು ಉತ್ತರ, ಬಹುದೊಡ್ಡ ಉತ್ತರ ಏನು ಗೊತ್ತಾ? ಅದು ಪಾದ ಸಂಹಿತೆಯಲ್ಲೂ ಇದೆ. ಯಾರು ನಿರಂತರವಾದಂತಹ ಶ್ರೀಮಂತಿಕೆ ಬಯಸುತ್ತೀರೋ, ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಇಷ್ಟ ದೇವರಿಗೆ, ಇಲ್ಲವೇ ಕುಲದೇವರಿಗೆ, ಇಲ್ಲವೇ ಗ್ರಾಮದೇವಿಗೆ ನಿಮ್ಮ ಶಕ್ತಿಯಾನುಸಾರ, ನೆನ್ಪಿಟ್ಕೊಳ್ಳಿ, ಸಾಲ ಮಾಡಿ ಮಾಡೋ ಹಾಗಿಲ್ಲ, ನಿಮ್ಮ ಶಕ್ತಿಯಾನುಸಾರ ಆಲಯಕ್ಕೆ ಭೂದಾನವನ್ನು ಮಾಡಿದರೆ ನಿರಂತರವಾದಂತಹ ಶ್ರೀಮಂತಿಕೆ ಇರುತ್ತದೆ, ಕಾಪಾಡುತ್ತದೆ. ಆ ಭಗವಂತನಿಗೆ ಇರ್ಲಿಕ್ಕೊಂದು ನೆಲೆ ಕೊಟ್ಟು ಬಿಟ್ರೆ ಭಗವಂತನೇ ನಮ್ಮನ್ನೆಲ್ಲ ಕಾಪಾಡ್ತಿರೋದು. ಅಂಥದ್ದೊಂದು ಪ್ರಯತ್ನ ಮಾಡಿದಂಥವರಿಗೆ, ದಾನ ಮಾಡಿದಂಥವರಿಗೆ ನಿರಂತರ ಶ್ರೀಮಂತಿಕೆ ಇರುತ್ತದೆ ಅನ್ನೋದನ್ನ ನಮ್ಮ ಆಚಾರ್ಯ ಸಂಹಿತೆಯಲ್ಲೂ, ಪಾದ ಸಂಹಿತೆಯಲ್ಲೂ, ಆಗಮಶಾಸ್ತ್ರದಲ್ಲೂ ಉಲ್ಲೇಖ ಇರತಕ್ಕಂಥದ್ದು. ಭಗವಂತನಿಗೆ ಅವನು ನೆಲೆಸಲು, ಅವನು ಇರಲು. ಇವತ್ತಿಗೂ ನನಗೊಂದು ಉತ್ತರಾಭಿಮುಖ ಹನುಮರ ದೇವಸ್ಥಾನ ಇದೆ ನನ್ನ ಗಂಗಮ್ಮ ಕ್ಷೇತ್ರದ ಹತ್ರ. ಹೇಗೂ ನೀವು ಬರ್ತೀರಲ್ವಾ, ಈ ವಾರ್ಷಿಕೋತ್ಸವ 11ನೇ ತಾರೀಕಿದೆ, ಬಂದು ನೋಡ್ತೀರಿ. ಅಲ್ಲೇ ಒಂದು ಉತ್ತರಾಭಿಮುಖ ಹನುಮರ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ತುಂಬಾ ಹಿರಿಯರು ಆ ಕಾಲದಿಂದಲೂ, ಅನಾದಿ ಕಾಲದಿಂದಲೂ ಆ ದೇವಸ್ಥಾನಕ್ಕೆ ದತ್ತಿ ಕೊಟ್ಟಿದ್ದಾರೆ ಜಾಗವನ್ನ, ಭಗವಂತ ನೆಲೆಸಲು. ಪದ್ಮಾವತಿ ಅವ್ರ ಮನೇಲಿ ನೆಲೆಸಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಆ ಪಾಟಿ ಈ ಪಾಟಿ ಶ್ರೀಮಂತಿಕೆ ಎಲ್ಲ, ಅಪರೂಪ ಶ್ರೀಮಂತಿಕೆ. ಆ ಕಾಲದಿಂದಲೂ ಇರ್ತವೆ. ವ್ಯವಹಾರ ಅಂದಮೇಲೆ ಏಳು ಬೀಳು, ಇನ್ನೊಂದು ನಮ್ಮ ಕರ್ಮಾನುಸಾರ. ಆದರೆ ನಾವು ಮಾಡಿದಂಥ ಆಲಯಕ್ಕೆ ಭೂದಾನವು ನಮ್ಮನ್ನು ಕಾಪಾಡುತ್ತೆ. ಇದನ್ನ ನಾನು ನೋಡಿದ್ದೇನೆ.
ಯಾರು ಆಲಯಕ್ಕೆ ಭೂದಾನ ಮಾಡುತ್ತಾರೋ ಆ ಭಗವಂತ ನೆಲೆಸಲು, ಭಗವಂತನ ಸೇವೆ ಮಾಡಲು ಆ ಒಂದು ಸಂಕಲ್ಪ ಮಾಡ್ಕೊಂಡು ನಿಮ್ ಶಕ್ತಿ ಇದ್ದಾಗ ಸಾಲ ಮಾಡಿ ಕೊಡಬೇಡಿ, ಅದು ಭಗವಂತ ಒಪ್ಪಲ್ಲ, ಇನ್ನಷ್ಟು ದರಿದ್ರರಾಗ್ತೀವಿ. ನಿಮ್ಮ ಶಕ್ತಿ ಬಂದಾಗ ಅಂಥದ್ದೊಂದು ಸಂಕಲ್ಪ ಇಟ್ಕೊಳ್ಳಿ, ನನಗೆ ಬಂದಿದ್ರಲ್ಲಿ ಒಂದು ಪಾಲು, ಏನಾದ್ರೂ ಒಂದು ಎಲ್ಲೋ ಈ ಒಂದು ಪಾಲು ಈ ದೇವಸ್ಥಾನಕ್ಕೆ ಅನ್ನತಕ್ಕಂಥದ್ದು. ಅದನ್ನ ನಾನು ಮಾಡಿದ್ದೇನೆ ಮಕ್ಕಳೇ. ನಾನೇನಾದ್ರೂ ಇವತ್ತು ಈ ನಿರಂತರ ಅಭಿವೃದ್ಧಿ, ಇವತ್ತು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನೀವು ನಂಬಲ್ಲ, ನಮ್ಮದೊಂದು ರಿಟೇಲ್ ಸೆಕ್ಟರ್ ಸ್ಟಾರ್ಟ್ ಆಗ್ತಿದೆ. ಒಂದು ಕಸ್ಟಮರನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ಕಡಿಮೆ ಎಂದರೂ 200ರಿಂದ 500 ರೂಪಾಯಿ ಸಂಭಾವನೆ ಕೊಡ್ತೀವಿ. ನಮ್ಮ ಬಳಿ ದಿನನಿತ್ಯದ ಆ ಒಂದು ಬಳಕೆಯ ವಸ್ತುಗಳು, ಅಕ್ಕಿ, ಬೇಳೆ, ಬೆಲ್ಲ, ವೈದ್ಯಕೀಯ ಔಷಧಿಗಳು, ಅಡಿಗೆ ಮನೆಯ ವಸ್ತುಗಳು, ಬಳಸ್ತಕ್ಕಂಥ ವಸ್ತುಗಳನ್ನ ನಾವೆಲ್ರಿಗೂ ತಲುಪಿಸ್ತಿದ್ದೇವೆ. ತುಂಬಾ ದೊಡ್ಡ ನೆಟ್ವರ್ಕ್ ಆಗಿ ಮಾಡ್ತಿದ್ದೇವೆ. ನೀವು ನಂಬೋಲ್ಲ, ಕಡಿಮೆ ಅಂದರು ಸುಮಾರು ಒಂದು 700 ಜನ ಎಷ್ಟು ಜನರನ್ನು ಸೇರಿಸಿದ್ದಾರೆ ಗೊತ್ತಾ? ಒಬ್ಬೊಬ್ಬರು ಕಡಿಮೆ ಅಂದರು 80,000 90,000 ಅರ್ನಿಂಗ್ ಮಾಡ್ತಿದ್ದಾರೆ. ನನಗೂ ಆಶ್ಚರ್ಯ, ಇಂಥದ್ದೊಂದು ಆಲೋಚನೆ ದೇವರು ಹೇಗೆ ಕೊಟ್ಟ, ಅವ್ರಿಗೊಂದು ನೆರಳು ಕೊಡುವ ಶಕ್ತಿ ಹೇಗೆ ಕೊಟ್ಟ, ಇಷ್ಟು ದೊಡ್ಡ ಸಂಸ್ಥೆಯನ್ನ ಹೆಮ್ಮರವಾಗಿ ಕಟ್ಟುವಂತ ಶಕ್ತಿ ಎಲ್ಲಿಂದ ಬಂತು? ಇಂಥದೊಂದು ಪ್ರಯತ್ನದಲ್ಲಿ ನಾನು ಯಾವುದೇ ಒಂದು ಜಾಗ, ವ್ಯವಹಾರ, ಕೆಲಸ ಮಾಡಿದರೆ ಒಂದು ಭಾಗ ಅಂತ ಆ ದೇವಿಗೆ, ನನ್ನ ಗ್ರಾಮ ದೇವಿ, ನನ್ನ ಜ್ಞಾನ ಗಂಗಾಂಬಿಕಾ ಕ್ಷೇತ್ರಕ್ಕೆ ಸಂಕಲ್ಪ, ಅಮ್ಮ ಇದು ನಿನ್ನದು, ನೀನು ಕೊಟ್ಟ ಜ್ಞಾನ, ನೀನು ಕೊಟ್ಟ ಆಲೋಚನೆ, ನೀನು ಕೊಟ್ಟ ಬುದ್ಧಿ ಅನ್ನತಕ್ಕಂಥ ಭಾವಾರ್ಥದಿಂದ ಹೋಗಿದ್ದೇನೆ, ಗೆದ್ದಿದ್ದೇನೆ. ನೀವು ಕೂಡ ಗೆಲ್ಲಬೇಕಾ? ನೀವು ಕೂಡ ಅಂಥದ್ದೊಂದು ನಿರಂತರ ಶ್ರೀಮಂತಿಕೆ, ಎಲ್ರಿಗೂ ಏನು, ನನಗೂ ಒಂದು ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಹೆಸರು, ದೊಡ್ಡ ಗೌರವ, ಇಂಥ ಮನೆಯವರಂತಪ್ಪ, ಇಂಥ ಒಂದು ಪಟೇಲ್ರ ಕುಟುಂಬ ಅಂತೆಪ್ಪ, ಇಂಥ ಒಂದು ಶಾನುಭೋಗರ ಕುಟುಂಬ ಅಂತೆಪ್ಪ, ಇಂಥ ಒಂದು ಶ್ರೇಷ್ಠಿಗಳ ಕುಟುಂಬ ಅಂತೆಪ್ಪ, ಇಂಥ ಒಂದು ದಾನದ ಕುಟುಂಬ ಅಂತಪ್ಪ, ಛತ್ರದವರ ಕುಟುಂಬ ಅಂತಪ್ಪ, ಆಶ್ರಮದವರ ಕುಟುಂಬ ಅಂತಪ್ಪ ಅಂತ ಹೇಳಿಸ್ಕೋಬೇಕು ಅಂತ ಎಲ್ರಿಗೂ ಒಂದು ತುಡಿತಾ ಇರುತ್ತೆ. ಇಂಥದ್ದೊಂದು ಪ್ರಯತ್ನ ಮಾಡಿ ಖಂಡಿತ ಗೆಲುವು ಕಟ್ಟಿಟ್ಟ ಬುತ್ತಿ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ನೀವು ಕೂಡ ಶ್ರೀಮಂತರಾಗಿರ್ಬೇಕು, ಆಗಬೇಕು ಅನ್ನೋದಾದ್ರೆ ನಮ್ಮ ಸಂಸ್ಥೆಗೂ ಕರೆ ಮಾಡಿ. ನೀವು ತಿಂಗಳಿಗೆ ಕಡಿಮೆ ಅಂದ್ರು 70,000 80,000 ಲೆಕ್ಕವಿಲ್ಲ, ಎಷ್ಟು ಬೇಕಾದ್ರೂ ದುಡ್ಕೋಬಹುದು. ಒಂದು ಗ್ರಾಹಕರನ್ನ ನಮಗ್ ಪರಿಚಯಿಸಿದ್ರೆ ಸಾಕು, ಅವ್ರಿಗೆ ವಸ್ತುಗಳನ್ನ ನೀವೇ ತಲುಪಿಸುವಂತ ಒಂದು ಮಾರ್ಗೋಪಾಯಗಳನ್ನು ಮಾಡಿದ್ದೇವೆ. ನಿಮ್ಮ ಕೈ ಬುತ್ತಿಯಲ್ಲ ಅಂಥದ್ದೊಂದು ತುಂಬಿಸೋ ವ್ಯವಸ್ಥೆ ಮಾಡ್ತಿದ್ದೇವೆ. ಒಳ್ಳೇದಾಗ್ಲಿ. ಸ್ವಾತಿ ನಕ್ಷತ್ರ ಅಲ್ವಾ? ಮೇಷರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಚಂದ್ರ ರಾಹು ಸಾರದಲ್ಲಿದ್ರು, ರಾಹು ಸೂರ್ಯನ ಸಾರದಲ್ಲಿದ್ದಾನೆ. ಅದ್ಭುತ. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅದ್ಭುತವಾದಂಥ ಪ್ರಗತಿ. ಏನೇನೋ TA DA ಇದೆಲ್ಲ ರೈಸ್ ಆಗ್ತಿದೆ. ಬಟ್ ಹಾಗೆ ಕೆಲವೊಂದು ಒತ್ತಡಗಳು ಕೂಡ ಉಂಟು. ಅನ್ಯಾಯ ಮಾಡದವರಿಗೆ ಬರೆ ಎಳೆದು ಬಿಡುತ್ತೆ. ಆಲ್ರೆಡಿ ಎಲ್ಲಾ ಕಡೆ ರೈಡು ಮಾಡ್ತಿದ್ದಾರೆ. ಮೋಸ ಮಾಡದವರಿಗೆ ಅನ್ನತಕ್ಕಂಥದ್ದು ಎಚ್ಚರಿಕೆ. ಮೋಸದ ಊಟ ಬೇಡ ಮಕ್ಕಳೇ. ನ್ಯಾಯದ ಊಟನೇ ಹೊಟ್ಟೆಲ್ ಉಳಿಯಲ್ಲ ಅಂತೆ, ಧರ್ಮದ ಊಟ ಹೊಟ್ಟೆಲ್ ಉಳಿಯಲ್ವಂತೆ, ಇನ್ನು ಅನ್ಯಾಯ ಅಧರ್ಮದ್ದು. ವೃಷಭ ರಾಶಿ ಚೆನ್ನಾಗಿದೆ. ಎಂಥ ಕೆಲಸವನ್ನಾದರೂ ಇವತ್ತು, ಎಂಥ ಕಷ್ಟದ್ದಾದರೂ ದಾರಿ ಮಾಡಿಕೊಳ್ಳುವ ಒಂದು ಅದ್ಭುತವಾದಂತಹ ಚಾಕಚಕ್ಯತೆ, ಶಕ್ತಿ ಸಾಮರ್ಥ್ಯ ನಿಮ್ಮದಾಗತಕ್ಕಂಥ ಒಂದು ದಿನ. ಧೈರ್ಯವಾಗಿ ಮುಂದಕ್ಕೆ ಹೆಜ್ಜೆ ಹಾಕಿ, ಗೆಲುವು ಕಟ್ಟಿಟ್ಟ ಬುತ್ತಿ. ಮಿಥುನ ರಾಶಿ ಕೇಂದ್ರ ಸ್ಥಾನದಲ್ಲಿ ಸೂರ್ಯ, ಪ್ರಬಲ ಅಧಿಕಾರ, ಆಕಾಂಕ್ಷೆ, ಅದ್ರ ಕಡೆ ಹೆಜ್ಜೆ ಇಡ್ತಿದ್ದೀರಿ, ಅದ್ರ ಕಡೆ ಓಡ್ತಿದ್ದೀರಿ, ಮಾಡ್ತಿದ್ದೀರಿ. ಅತ್ಯದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಯೋಚಿಸ್ಬೇಡಿ. ಒಳ್ಳೆ ಗೌರವ, ಜಾಬಲ್ಲಿ ಒಂದು ಪ್ರಮೋಷನ್ನು, ಇನ್ಕ್ರಿಮೆಂಟೋ, ಇಲ್ಲ ಪರಸ್ಥಳ, ಪರದೇಶ, ಉದ್ಯೋಗ, ಆಮದು, ರಫ್ತು, ಎಕ್ಸ್ಪೋರ್ಟ್, ಇಂಪೋರ್ಟ್, ಸ್ವಂತ ಕಾರ್ಯ, ಪ್ರಗತಿ. ಕರ್ಕಾಟಕ ರಾಶಿ ಸ್ವಲ್ಪ ತಳಮಳ. ಚಂದ್ರ ರಾಹು ಸಾರ ಅಲ್ವಾ, ಸ್ವಲ್ಪ ಸುಖಕಾರಕ, ಹುಳಿ ಸಾರದಲ್ಲಿರೋದ್ರಿಂದ ಇದ್ದಿದ್ರಲ್ಲಿ ಈಜ್ತಿನ ಮಾಡ್ತೀನ ಅನ್ನತಕ್ಕಂಥ ಒಂದು ತಳಮಳ. ಗಾಬರಿ ಪಡಬೇಡಿ. ಅತಿ ಶೀಘ್ರದಲ್ಲಿ ಗುರು ಬೇರೆ ಈ ಯುಗಾದಿ ನಂತರ ಮೂವ್ ಆಗ್ತಕ್ಕಂಥದ್ದು. ಇವತ್ತೊಂಚೂರು ಹುಳಿ ಅನ್ನವನ್ನ ನೈವೇದ್ಯ ಮಾಡಿಡಿ ದೇವ್ರ ಮನೆಯಲ್ಲಿ. ಆಗುತ್ತೆ ಅನ್ನೋದಾದ್ರೆ ಒಂದ್ ಸ್ವಲ್ಪ ಹೊಂಗೆ ಎಣ್ಣೆ ದೀಪವೊಂದನ್ನ ಹಚ್ತಕ್ಕಂಥದ್ದು ಮಾಡಿ. ಆ ಒಗರು ದೂರ ಹೋಗುತ್ತೆ, ನೆಮ್ಮದಿಯಾಗಿರ್ತೀರಿ. ಸಿಂಹರಾಶಿ ಸ್ವಲ್ಪ ಡಬಲ್ ಪರಿಶ್ರಮ, ಸಿಂಗಲ್ ಪೇಮೆಂಟ್ ಅನ್ನತಕ್ಕಂಥದ್ದು ಇರುತ್ತೆ. ಬಟ್ ನಿಭಾಯಿಸ್ಕೋತೀರಿ, ತೊಂದರೆ ಏನಿಲ್ಲ.
ಡಬಲ್ ಪರಿಶ್ರಮ ಅಷ್ಟೆ, ಏನು ಆತಂಕಕ್ಕೆ ಒಳಗಾಗ್ಬೇಡಿ. ಸಮ್ಟೈಮ್ಸ್ ಹಾಗೆ ಸಿಂಗಲ್ ವರ್ಕ್ ಮಾಡಿ ಡಬಲ್ ಪೇಮೆಂಟ್ ತಗೊಂಡಿರ್ತೀವಿ. ಹೌದಲ್ವಾ? ಸಿಂಗಲ್ ಶಿಫ್ಟ್ ಡಬಲ್ ಶಿಫ್ಟ್ ದುಡ್ಡು, ಇವತ್ತು ಡಬಲ್ ಶಿಫ್ಟ್ ಸಿಂಗಲ್ ಪೇಮೆಂಟ್ ಅಷ್ಟೆ. ಯಾವುದೋ ಒಂದು ರಾಜಮಟ್ಟದ ದೊರೆ ಮಟ್ಟದ ವ್ಯಕ್ತಿಗೆ ಒಂಚೂರು ಟೆನ್ಷನ್ಗಳಿರ್ತವೆ, ಎಚ್ಚರಿಕೆ. ಕನ್ಯಾ ರಾಶಿ ಅದ್ಭುತ ಪ್ರಗತಿ, ಕೆಲಸ ಕಾರ್ಯ ವ್ಯವಹಾರ ಅನುಕೂಲತೆಯನ್ನ ತಂದುಕೊಡತಕ್ಕಂಥದ್ದು. ಸ್ವಲ್ಪ ಖರ್ಚುಗಳು, ಪಾಲುದಾರಿಕೆ ವ್ಯವಹಾರ, ಸಂಗಾತಿಯ ವಿಚಾರದಲ್ಲಿ, ಇಲ್ಲ ಅವರ ಮನೆಯ ವಿಚಾರದಲ್ಲಿ, ಅವರ ಮನೆಯ ಕುಟುಂಬದಲ್ಲಿ ಅಲ್ಲೇನೋ ಒತ್ತಡ. ನೀವು ನೆರಳಾಗಿ ನಿಂತರೆ ಸಾಕು. ನಿಮಗೂ ಕೂಡ ಗುರು ಮೂವ್ಮೆಂಟ್ ನಡೀತಿದೆ ಯುಗಾದಿ ನಂತರ, ಭಾಗ್ಯೋದಯ ಅತಿ ಶೀಘ್ರದಲ್ಲೇ, ಕಾಯ್ತಿರಿ, ಒಳ್ಳೆದಾಗ್ತಕ್ಕಂಥದ್ದು. ಇನ್ನು ತುಲಾ ರಾಶಿ ಹಾಗೂ ಮಿಕ್ಕ ರಾಶಿಗಳ ಫಲಾಫಲಗಳನ್ನ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ಕೊಡ್ತೇನೆ. ಮಾತೃದೇವೋ ಭವ. ನಿಮ್ಮ ಜೀವನದ ಪ್ರತಿ ಕನಸು ಒಂದು ಪುಟ್ಟ ಆರಾಧನೆಯೊಂದಿಗೆ ಆರಂಭವಾಗಲಿ, ಅಮ್ಮನ ಆಶೀರ್ವಾದದೊಂದಿಗೆ. ನಮಾಮಿ ಶಂಕರ. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು. ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ. ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾ ರಾಶಿ ಸುಖಕಾರಕ ಚಂದ್ರ ವಿಶೇಷವಾಗಿ ನಿಮ್ಮ ನೆಲೆ ಇದ್ದಾನೆ. ವೃತ್ತಿಪರವಾಗೊಂದು ನೆಮ್ಮದಿ. ಎಂಥ ದೊಡ್ಡ ಸಮುದ್ರ ಆದ್ರೂ ಈಜ್ತಕ್ಕಂಥ ಭಾವ ನಿಮಗಿರತಕ್ಕಂಥದ್ದಿರುತ್ತೆ. ಅತಿ ಶೀಘ್ರದಲ್ಲೇ ಕೇತು ಗುರುಸಾರದಲ್ಲಿ ಬರ್ತಾನೆ. ಸ್ವಲ್ಪ ಪರಸ್ಥಳ, ಉದ್ಯೋಗ ಬದಲಾವಣೆ ಇವುಗಳೆಲ್ಲ ಯೋಚನೆ ಮಾಡ್ತಿದ್ದೀರಾ, ಅದರಲ್ಲೆಲ್ಲ ಬದಲಾವಣೆ ಕೊಡ್ತಾನೆ. ಈಗಲಿಂದಲೂ ಒಂದು ಸ್ವಲ್ಪ ಗುರುಶಾಂತಿ ಮಾಡ್ಕೊಳ್ಳಿ. ಮನೇಲಿ ಒಂದು ಗಣ ದಿಗ್ಬಂಧನ, ಮುಖ್ಯವಾಗಿ ನಿಮ್ಮ ಬೆಡ್ರೂಮ್ನಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲವೇ ಒಂದು ಚೊಂಬು ನೀರಿನಲ್ಲಿ ಮಾಂದಾತ ಯಂತ್ರ, ಯಾಕಂದ್ರೆ ಅಸುರ ಗ್ರಹಗಳು ಮನೆಗೆ ಬಂದಾಗ ಮನಸ್ಸು ಅಲ್ಲೋಲ ಕಲ್ಲೋಲ, ಭೀತಿ, ಆಂತರಿಕ ಆಂದೋಲನ ಉಂಟು ಮಾಡ್ತಕ್ಕಂಥದ್ದು ಜಾಸ್ತಿ. ಒಂದು ಮಾಂದಾತ ಯಂತ್ರ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದು ಆ ನೀರು ಕುಡಿತಕ್ಕಂಥದ್ದು ಒಂದು ಮಾಡ್ಕೊಳ್ಳಿ, ಸಮಾಧಾನ. ವೃಶ್ಚಿಕ ರಾಶಿ ಪ್ರಯಾಣಗಳು, ಓಡಾಟ, ಸುತ್ತಾಟ, ಸಣ್ಣ ಬಳಲಿಕೆ, ಗಾಬರಿ ಅಷ್ಟೆ. ನೀವು ಅಷ್ಟೇ ಒಂದು ಪುಟ್ಟದಾಗಿ, ಯಾಕಂದ್ರೆ ಚಂದ್ರ ರಾಹುಸಾರದಲ್ಲಿದ್ದಾಗ ಹುಳಿ ತತ್ವ ಅಂತ ಹೇಳ್ತೇವೆ. ಆ ಒಂದು ಪುಟ್ಟದಾಗಿ ಹುಳಿಯನ್ನ, ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಅಡಿಗೆ ಮನೇಲಿ ದೀಪ ಹಚ್ಚಿ ದೇವ್ರ ಮನೇಲಿ ಒಂದು ಆಗುತ್ತೆ ಅನ್ನೋದಾಯ್ತು ಅಂದ್ರೆ, ಚಂದ್ರ ರಾಹುಸಾರ ಇರೋದ್ರಿಂದ ತೆಂಗಿನೆಣ್ಣೆ ದೀಪ ಒಂದು ಹಚ್ಚಿಬಿಟ್ಟು ಒಂದು ಹುಳಿಯನ್ನ ಮಾಡ್ಕೊಳ್ಳಿ. ಆ ನೈವೇದ್ಯಕ್ಕಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಒಂದು ಬೆಳಿಗ್ಗೆ ಒಂದು ದುರ್ಗಾ ಸಪ್ತಶ್ರುತಿ ಕೇಳ್ಬಿಟ್ಟು ಆ ಪ್ರಸಾದ ಸೇವಿಸಿ ತಿಳಿಯಾಗುತ್ತೆ, ಗಾಬರಿ ಪಡಬೇಡಿ. ಧನಸು ರಾಶಿ ಚೆನ್ನಾಗಿದೆ, ಲಾಭಕರ, ವಕ್ರ ಮಾರ್ಗವಾಗಿ ಹೋಗ್ತೀರಿ. ಹೇಗಾದ್ರೂ ಸರಿ ನಾನು ಗೆಲ್ಬೇಕು. ಇವತ್ತು ನಾವು ನಜ್ದೀಕಿ ಫಾಯ್ದ, ನನ್ನ ಅಜ್ಜ ಹೇಳ್ಕೊಡ್ತಿದ್ದ, ಯಾವತ್ತು ಇವತ್ತಿನ ಲಾಭ ನೋಡಬಾರ್ದಂತೆ, ನಾಳೆಯ ನುಕ್ಸಾನು ನೋಡ್ಬೇಕು, ತೊಂದರೆನೂ ನೋಡ್ಬೇಕು ಅಂತ. ಇವತ್ತಿನ ಲಾಭ ಎಲ್ರಿಗೂ ಇವತ್ತು ಗೆದ್ದು ಬಿಡಬೇಕು. 60 ಕಟ್ಟೋ ಮನೇನ 25 ಕಟ್ರೆ 60 ಬರೋ BP ಶುಗರ್ 25ಕ್ಕೆ ಬರುತ್ತೆ ಅಷ್ಟೇ. ಅದೇ ಆಗಿರುತ್ತೆ. ತುಂಬಾ ಜನ 25ಕ್ಕೆ ಮನೆ ಕಟ್ಬಿಟ್ಟ, 25ಕ್ಕೆ ಫ್ಲಾಟ್ ತಗೋಬಿಟ್ಟ, 25ಕ್ಕೆ ಕಾರ್ ತಗೋಬಿಟ್ಟ, 25ಕ್ಕೆ 30 ಕಿಲೋ ಫಾರಿನ್ ಟ್ರಿಪ್ ಹೋಗಿ ಬಂದ್ಬಿಟ್ಟ, 30ಕ್ಕೆ ಮೇಲಕ್ಕೂ ಹೋಗ್ಬಿಟ್ಟ. BP ಶುಗರ್ ಬಂದ್ಕೊಂಡು ಅತೀ ವೇಗಂ ಅತೀ ವಕ್ರಂ ದಬ್ಬ ಹಾಕ್ಬಿಡುತ್ತೆ. ಅದೊಂದು ಚೂರು ನೋಡ್ಕೊಳ್ಳಿ, ವಕ್ರ ಮಾರ್ಗ ಬೇಡ. ಮಕರ ರಾಶಿ ಅಭ್ಯುದಯ, ಟೆಕ್ನಿಷಿಯನ್ಸ್ ಆಗಿದ್ದೀರಾ, ಕಲಾವಿದರಾಗಿದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಲಿಕ್ಕರು, ಆಯಿಲು, ಪೆಟ್ರೋಲು, ಹಾಸ್ಪಿಟಾಲಿಟಿ, ತುಂಬಾ ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನ. ಕುಂಭರಾಶಿ
ಗೌರವಕ್ಕೆ ನಿಂತುಕೊಳ್ಳಿ. ಯಾವ ವ್ಯಕ್ತಿ ಗೌರವವನ್ನ ಹಿಡ್ಕೋತಾನೋ ಜೀವನ ಪರ್ಯಂತ ನೆಮ್ಮದಿ ಇರ್ತಾನೆ. ಮತ್ತೆ ಯಾವಾಗ ಗೌರವ ಬಿಟ್ಟು ಬೇರೆದಕ್ಕೆ ನಿಂತ್ಕೋತಾನೋ ಎಲ್ಲ ಹೋಯ್ತು, ಎಲ್ಲ ಹೋಯ್ತು. ಗೌರವ ಗೌರವ ಗೌರವ. ಇವತ್ತು ಕುಂಭಕ್ಕೆ ಬಹುದೊಡ್ಡ ಗೌರವ. ಹೆಜ್ಜೆ ಹಾಕಿ ಗೆಲುವು ಕಟ್ಟಿಟ್ಟ ಬುದ್ಧಿ. ಮೀನರಾಶಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಡಸ್ಟ್ ಇನ್ಫೆಕ್ಷನ್ ಈ ಥರದ್ದು ಒಂದು ಚೂರು ಉಂಟು. ಪ್ರಯಾಣಗಳಲ್ಲಿ ಒಂದು ಸಣ್ಣ ಬಳಲಿಕೆ, ಸ್ವಲ್ಪ ಊಟ ಉಪಚಾರಗಳನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ. ಮುಖ್ಯವಾಗಿ ಒಂಚೂರು ಶಂಕರಾಮೃತ ರೆಗ್ಯುಲರ್ ಆಗಿ ಎಲ್ಲರೂ ಇಟ್ಕೊಳ್ಳಿ. ಮಹಾಮಾರಿ ಎಲ್ಲೆಲ್ಲೋ ಅಪ್ಪಳಿಸ್ತಿದೆ, ತುಂಬಾ ಹೈಜೆನಿಕ್ ಮಾಸ್ಕ್ ಅಪ್ಪಳಿಸ್ತಿದೆ ಮಕ್ಕಳು. ಇವ್ರು ಮತ್ತೆ ಏನೋ ಈ ಒಂದು 27-28ನೇ ತಾರೀಕು ಅಂತಾರಾಷ್ಟ್ರೀಯ ವಿಮಾನಯಾನ ಓಪನ್ ಮಾಡ್ತೀವಿ ಅಂತಿದ್ದಾರೆ. ಎಲ್ಲಿಗೆ ಬಂದು ಏನು ಬಡಿಯುತ್ತೋ ಅನ್ನೋದೊಂದು ಎದೆಗೆ ಡಮ್ಮ ಡಮ್ಮ ಅಂತ. ಕುಜಾರಾಹು ಸಂಧಿ ಬೇರೆ, ಗುರುವನ್ ರಾಹು ಬೇರೆ ಹಿಡ್ಕೊಳಕ್ ಬರ್ತಾನೆ. ಆ ರಾಹು ಮೇಲೆ ಶನಿ ದೃಷ್ಟಿ ಬೇರೆ ಬಂದ್ಬಿಡುತ್ತೆ. ಓ ರಾಮಚಂದ್ರ, ಎಚ್ಚರಿಕೆ. ಎಲ್ಲರ ಮನೆಯಲ್ಲೂ ಒಂದು ಶಂಕರಾಮೃತ ಇಟ್ಕೊಳ್ಳೋದಕ್ಕೆ ನೋಡಿ ಪ್ರಯತ್ನ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.